ನಮಸ್ಕಾರ ಧನುರಾಶಿಯವರೇ. ಈ ಜುಲೈ 7, 8, 9, 10ರ ದಿನಾಂಕಗಳು ಒಂದು ಮಹತ್ವದ ತಿರುವು. ಗ್ರಹಗಳ ಸ್ಥಿತಿಯನ್ನು ಗಮನಿಸಿದರೆ ಇದು ಕೇವಲ ಜಾತಕ ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಗಳ ಸಂಕೇತವಾಗಿದೆ. ಗುರು ಉಚ್ಚ ಸ್ಥಿತಿಗೆ ಬರುತ್ತಿದ್ದಾನೆ ಎಂದರೆ ಊಹಿಸಲಾಗದ ಮಾರ್ಗಗಳಲ್ಲಿ ಹಣ ನಿಮಗೆ ತಲುಪುತ್ತದೆ ಎಂದು ಅರ್ಥ. ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆಯಂತಹ ಹಳೆಯ ವ್ಯವಹಾರಗಳು ಒಂದು ಕೊನೆಗೆ ಬರುತ್ತವೆ. ಹಣ ಎನ್ನುವುದು ಒಂದು ಶಕ್ತಿ. ಅದು ಅಕಸ್ಮಾತ್ತಾಗಿ ಕೈಗೆ ಬಂದಾಗ ನಮ್ಮಲ್ಲಿ ಅಹಂಕಾರ ಬರದೆ ಅದನ್ನು ಒಂದು ಜವಾಬ್ದಾರಿಯಾಗಿ ಬದಲಾಯಿಸಿಕೊಳ್ಳುವುದು ಕೂಡ ನಮ್ಮ ವಿವೇಚನೆಯೇ ಆಗಿರುತ್ತದೆ. ಕುಜ ಬರುತ್ತಿದ್ದಾನೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಆಕಾಶಕ್ಕೆ ಕೊಂಡೊಯ್ಯುತ್ತದೆ. ಕಚೇರಿ, ರಾಜಕೀಯ ಇರಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಇರಲಿ, ನೀವು ಅಪ್ರತಿಮ ವಿಜಯವನ್ನು ಸಾಧಿಸುತ್ತೀರಿ. ನಿಜವಾದ ವಿಜಯ ಎಂದರೆ ಎದುರಿಗಿರುವವರನ್ನು ಸೋಲಿಸುವುದಲ್ಲ, ನಮ್ಮೊಳಗಿನ ಭಯವನ್ನು ಜಯಿಸುವುದು. ಈ ಧೈರ್ಯವನ್ನು ಅಹಮ್ಮಾಗಿ ಮಾಡಿಕೊಳ್ಳದೆ ಆತ್ಮವಿಶ್ವಾಸವಾಗಿ ಬಳಸಿ. ದಾಂಪತ್ಯದಲ್ಲಿ ಸಂಯಮ ಇರಬೇಕು. ಅಂದರೆ ಸೂರ್ಯನ ಪ್ರಭಾವದಿಂದಾಗಿ ಜೀವನ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಸಂಬಂಧಗಳಲ್ಲಿ ಯಾರು ದೊಡ್ಡವರು ಎನ್ನುವ ಹಠಕ್ಕಿಂತ ಆ ಬಂಧ ಪ್ರಶಾಂತವಾಗಿರುವುದು ಮುಖ್ಯ. ಒಂದು ಕ್ಷಣ ಮೌನ ವಹಿಸುವುದರಿಂದ ನಾವು ಎಷ್ಟೋ ಸಮಸ್ಯೆಗಳನ್ನು ದಾಟಿ ಹೋಗಬಹುದು. ಅದೇ ನಿಮ್ಮ ಪ್ರಬುದ್ಧತೆ ಕೂಡ. ಈ ಜುಲೈ 7, 8, 9, 10ರ ದಿನಾಂಕಗಳು ನಿಮಗೆ ಪರೀಕ್ಷಾ ಸಮಯ ಮತ್ತು ಬಹುಮಾನ ಎರಡೂ ಕೂಡ ಆಗಿವೆ. ಒಂದು ಕಡೆ ಅದೃಷ್ಟ ಬಾಗಿಲು ತಟ್ಟುತ್ತಿದ್ದರೆ ಇನ್ನೊಂದು ಕಡೆ ನಿಮ್ಮ ತಾಳ್ಮೆ ಪರೀಕ್ಷಿಸಲ್ಪಡುತ್ತದೆ. ಈ ಎರಡನ್ನೂ ಸಮತೋಲನ ಮಾಡಿಕೊಳ್ಳಲು ಸಾಧ್ಯವಾದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಆಗುತ್ತದೆ. ಆದರೆ ಗ್ರಹಗಳು ನಮಗೆ ಮಾರ್ಗವನ್ನು ಮಾತ್ರ ತೋರಿಸುತ್ತವೆ, ನಡೆಯಬೇಕಾದದ್ದೂ ನಾವೇ. ಈ ದಿನಗಳೂ ಕೂಡ ನಿಮ್ಮ ಧೈರ್ಯವನ್ನು, ನಿಮ್ಮ ತಾಳ್ಮೆಯನ್ನು ಆಯುಧಗಳಾಗಿ ಬಳಸಿ ಆರ್ಥಿಕವಾಗಿ ಬೆಳೆಯಿರಿ, ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಷ್ಟಮ ಸ್ಥಾನ ಎಂದರೆ ತುಂಬಾ ಜನರು ಹೆದರುತ್ತಾರೆ. ಆದರೆ ಧನುರಾಶಿಯವರಿಗೆ ಈ ಜುಲೈ ತಿಂಗಳು, ಮುಖ್ಯವಾಗಿ 7, 8, 9, 10ರ ದಿನಾಂಕಗಳು ಒಂದು ಅದ್ಭುತವಾದ ತಿರುವು. ಲಗ್ನಾಧಿಪತಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದು ಎಂದರೆ ಅದು ಮಾಮೂಲಿ ವಿಷಯವಲ್ಲ. ಗುರು ಉಚ್ಚ ಸ್ಥಿತಿಯಲ್ಲಿ ಇದ್ದರೆ ನಿಮ್ಮ ಆಯುಷ್ಯ ಹೆಚ್ಚಾಗುವುದಷ್ಟೇ ಅಲ್ಲ, ಹಳೆಯ ಸಮಸ್ಯೆಗಳು, ಆಸೆ ಬಿಟ್ಟಿದ್ದ ಕೆಲಸಗಳು ಸಡನ್ ಆಗಿ ಪೂರ್ಣಗೊಳ್ಳುವುದು ಮತ್ತು ರಹಸ್ಯ ಶತ್ರುಗಳ ಆಟ ಮುಗಿಸುವ ಸಮಯ ಕೂಡ ಇದೇ ಆಗಿದೆ. ಪ್ರತಿ ಕಷ್ಟದಲ್ಲೂ ಒಂದು ಅಡಗಿರುವ ಅದೃಷ್ಟ ಇರುತ್ತದೆ. ಈಗ ನಿಮಗೆ ಬರುತ್ತಿರುವ ಬದಲಾವಣೆಗಳನ್ನು ನೋಡಿ ಹೆದಬೇಡಿ. ಅವು ನಿಮ್ಮನ್ನು ನೀವು ಮತ್ತಷ್ಟು ಉತ್ತಮಪಡಿಸಿಕೊಳ್ಳಲು ಸೃಷ್ಟಿಯಾಗುತ್ತಿರುವ ಅವಕಾಶಗಳು. ಆದರೆ ಇದು ನಿಮ್ಮಲ್ಲಿ ಸುಪ್ತವಾಗಿದ್ದ ಹೋರಾಟದ ಮನೋಭಾವವನ್ನು ಹೊರಗೆ ತರುತ್ತದೆ. ನೀವು ಯಾವುದಕ್ಕೂ ಹಿಂಜರಿಯುವುದಿಲ್ಲ. ಜೀವನದಲ್ಲಿ ವಿಜಯ ಎಂದರೆ ಗೆಲ್ಲುವುದು ಮಾತ್ರವಲ್ಲ, ಕಾಯುವ ತಾಕತ್ತು ಇರುವುದು. ಈ ಧೈರ್ಯವನ್ನು ನಿಮ್ಮ ವೃತ್ತಿಜೀವನಕ್ಕಾಗಿ, ನಿಮ್ಮ ಬೆಳವಣಿಗೆಗಾಗಿ ಬಳಸಿ. ಆದರೆ ಜುಲೈ ತಿಂಗಳ ಈ ದಿನಾಂಕಗಳಲ್ಲಿ ನೀವು ಮಾಡಬೇಕಾದದ್ದು ಒಂದೇ: ಕಂಗಾಲಾಗಬೇಡಿ. ಗ್ರಹಗಳು ನಿಮಗೆ ಬೆಂಬಲವಾಗಿವೆ. ಯಾವುದೇ ಗೊಂದಲ ಬಂದರೆ ಅದು ಕೇವಲ ಆ ಕ್ಷಣಕ್ಕೆ ಮಾತ್ರ ಎಂದು ನೆನಪಿನಲ್ಲಿಟ್ಟುಕೊಳ್ಳಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಣಯಿಸುತ್ತವೆ. ಧನುರಾಶಿ ಎಂದರೆ ನಿರಂತರವಾಗಿ ಗುರಿಯತ್ತ ನುಗ್ಗುವ ಬಾಣ. ಆ ಬಾಣಕ್ಕೆ ಗುರುವಿನ ಬೆಂಬಲ, ಕುಜನ ಹಠಾತ್ತನೆ ಪಟ್ಟು ಬಿಡದ ಗುಣ ಜೊತೆಯಾಗಿವೆ. ಇನ್ನು ವಿಜಯ ನಿಮ್ಮದೇ ಆಗುತ್ತದೆ. ಈ ದಿನಗಳು ನಿಮ್ಮ ಮೇಲೆ ನೀವು ನಂಬಿಕೆಯಿಡಿ. ಎಂತಹುದೇ ಪರಿಸ್ಥಿತಿ ಬಂದರೂ ಧೈರ್ಯವಾಗಿ ಎದುರಿಸಿ. ನಿಮ್ಮ ಸಾಮರ್ಥ್ಯ ಏನೆಂದು ಪ್ರಪಂಚಕ್ಕೆ ತೋರಿಸುವ ಸಮಯ ಕೂಡ ಇದೇ ಆಗಿದೆ. ಧನುರಾಶಿಯವರಿಗೆ ಈ ದಿನಗಳು ತುಂಬಾ ವಿಶೇಷವಾದವು. ಲಗ್ನಾಧಿಪತಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದು ಸಾಧಾರಣ ವಿಷಯವಲ್ಲ. ಆದ್ದರಿಂದ ಗ್ರಹಗಳು ಬದಲಾಗುತ್ತಿರುವ ಈ ದಿನಗಳಲ್ಲಿ ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸಿಕೊಳ್ಳಬೇಕು ಎಂದು ಈಗ ನೋಡೋಣ. ಲಗ್ನಾಧಿಪತಿ ಗುರು ಎಂದರೆ ನಿಮ್ಮ ಜ್ಞಾನ, ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ ಎಂದು ಅರ್ಥ. 8ನೇ ಮನೆ ಎಂದರೆ ಭಯವಲ್ಲ, ಅದು ರಹಸ್ಯಗಳನ್ನು ಭೇದಿಸುವ ಮನೆ. ನಿಮಗೆ ತಿಳಿಯದ ನಿಮ್ಮ ಶಕ್ತಿಯನ್ನು ಅಘೋರ ನೀವು ಕಂಡುಕೊಳ್ಳುತ್ತೀರಿ. ಜೀವನದಲ್ಲಿ ಬರುವ ಆಕಸ್ಮಿಕ ಬದಲಾವಣೆಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಿ. ಸೂರ್ಯ ಇರುವುದರಿಂದ ಸಂಗಾತಿಯೊಂದಿಗೆ ಅಹಂ ಹೆಚ್ಚಾಗಬಹುದು. ಆದರೆ ಕುಜ ಬರಲಿದ್ದ ಹಾಗೆ ನಿಮಗೆ ತಿರುಗಿ ನೋಡದ ಧೈರ್ಯ ಬರುತ್ತದೆ. ಸಂಬಂಧಗಳಲ್ಲಿ ಅಹಂ ದೊಡ್ಡ ಶತ್ರು. ಆದರೆ ಅದೇ ಆವೇಶವನ್ನು ನಿಮ್ಮ ಗುರಿಗಳ ಮೇಲೆ ಇಟ್ಟರೆ ನೀವು ಅಜೇಯರು. ತಾಳ್ಮೆಯನ್ನು ಪ್ರದರ್ಶಿಸಿ, ಗೆಲುವು ನಿಮ್ಮದೇ. ಗುರು, ಬುಧ ಮತ್ತು ಶುಕ್ರರ ಸಂಯೋಜನೆ ಒಂದು ದೊಡ್ಡ ಬುದ್ಧಿಮತ್ತೆಯ ಕೇಂದ್ರ ಇದ್ದಂತೆ. ಇದು ರಹಸ್ಯ ಧನ ಪ್ರಾಪ್ತಿಗೆ ಮತ್ತು ಸರಿಯಾದ ನಿರ್ಧಾರಗಳಿಗೆ ಸರಿಯಾದ ಸಮಯ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ, ಅದು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ. ಶನಿಯು ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತಾನೆ.
ಮುಖ್ಯವಾಗಿ ಕುಟುಂಬದ ವಿಷಯಗಳಲ್ಲಿ ತಾಯಿಯ ಆರೋಗ್ಯದ ಕಡೆಗೆ ಗಮನ ಅಗತ್ಯ. ಜೀವನದಲ್ಲಿ ನಾವು ಹೊರಬೇಕಾದ ಪ್ರತಿ ಜವಾಬ್ದಾರಿ ನಮ್ಮನ್ನು ಪ್ರಬುದ್ಧ ಮನುಷ್ಯನನ್ನಾಗಿ ಮಾಡುತ್ತದೆ. ಆಸ್ತಿ ವಿಷಯಗಳಲ್ಲಿ ಅವಸರ ಪಡದೆ ನಿಧಾನವಾಗಿ ಹೆಜ್ಜೆ ಇಡಿ. ಆದರೆ ಈ ದಿನಾಂಕಗಳಲ್ಲಿ ನಿಮಗೆ ಶಕ್ತಿಯುತ ಸಮಯ, ಗ್ರಹಗಳೆಲ್ಲವೂ ಅನುಕೂಲಕರವಾಗಿವೆ. ಆದರೆ ನಿಮ್ಮ ನಿರ್ಧಾರಗಳು ನಿಮ್ಮ ಕೈಯಲ್ಲೇ ಇವೆ. ಸಮಸ್ಯೆಗಳು ಬಂದರೆ ಅವು ನಿಮ್ಮನ್ನು ತಡೆಯಲು ಅಲ್ಲ, ನಿಮ್ಮೊಳಗಿನ ಶ್ರೇಷ್ಠತೆಯನ್ನು ಹೊರಗೆ ತರಲು ಬಂದಿವೆ ಎಂದು ಗ್ರಹಿಸಿ. ಧನುರಾಶಿಯವರು ಯಾವಾಗಲೂ ಗುರಿಯಿಟ್ಟು ಹೊಡೆಯುವ ಬಾಣದಂತೆ. ಈ ದಿನಗಳು ನಿಮ್ಮ ಮನಸ್ಸನ್ನು, ನಿಮ್ಮ ಗುರಿಯನ್ನು ಒಂದೇ ಮಾಡಿ. ನೀವು ಅಂದುಕೊಂಡ ಕೆಲಸದಲ್ಲಿ ವಿಜಯ ಖಂಡಿತವಾಗುತ್ತದೆ. ಭಯ ಬಿಟ್ಟು ಬಿಡಿ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಧನುರಾಶಿಯವರಿಗೆ ಈ ಜುಲೈ 7, 8, 9, 10 ದಿನಾಂಕಗಳಲ್ಲಿ ಕರ್ಮಸಿದ್ಧಾಂತವು ಒಂದು ಅದ್ಭುತವಾದ ಫಲಿತಾಂಶವನ್ನು ನೀಡಲಿದೆ. 8ನೇ ಮನೆಯಲ್ಲಿ ಲಗ್ನಾಧಿಪತಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದು ಎಂದರೆ ನೀವು ಹಿಂದೆ ಸದ್ದಿಲ್ಲದೆ ಮಾಡಿದ ಸೇವೆ, ನೀವು ತೋರಿಸಿದ ಪ್ರಾಮಾಣಿಕತೆ ಮತ್ತು ನೀವು ಸಹಿಸಿಕೊಂಡ ಕಷ್ಟಗಳಿಗೆ ಈಗ ಬ್ರಹ್ಮಾಂಡವು ಪ್ರತಿಫಲ ನೀಡುವ ಸಮಯ ಬಂದಿದೆ ಎಂದು ಅರ್ಥ. ಈ ದಿನಗಳಲ್ಲಿ ನೀವು ಪಡೆಯುವ ಆಕಸ್ಮಿಕ ಧನಲಾಭಗಳು ಅಥವಾ ಶುಭವಾರ್ತೆಗಳು ಕೇವಲ ಅದೃಷ್ಟವಲ್ಲ, ಅದು ನಿಮ್ಮ ಹಳೆಯ ಕರ್ಮಗಳ ಸಾರಾಂಶ. ನಾವು ಮಾಡುವ ಒಳ್ಳೆಯದು ಎಲ್ಲೂ ಹೋಗುವುದಿಲ್ಲ, ಅದು ಸರಿಯಾದ ಸಮಯಕ್ಕೆ ಬಡ್ಡಿಯ ಸಮೇತ ವಾಪಸ್ ಬರುತ್ತದೆ. ಆದ್ದರಿಂದ ಫಲಿತಾಂಶದ ಬಗ್ಗೆ ಆತಂಕ ಪಡದೆ ಈ ದಿನ ನೀವು ಮಾಡುವ ಪ್ರತಿ ಕೆಲಸವನ್ನು ಜವಾಬ್ದಾರಿಯಿಂದ ಧರ್ಮಬದ್ಧವಾಗಿ ನಿರ್ವಹಿಸಿ. ಏಕೆಂದರೆ ಈ ದಿನ ನೀವು ಬಿತ್ತುವ ಬೀಜವೇ ನಾಳಿನ ನಿಮ್ಮ ಅದೃಷ್ಟಕ್ಕೆ ಬುನಾದಿಯಾಗುತ್ತದೆ. ಧನುರಾಶಿಯವರಿಗೆ ವೃತ್ತಿಜೀವನ ಎಂದರೆ ಕೇವಲ ಕೆಲಸವಲ್ಲ, ಅದು ನಿಮ್ಮ ಆಶಯಗಳ ವೇದಿಕೆ. ಈ ದಿನಾಂಕಗಳಲ್ಲಿ ನಿಮ್ಮ ಉದ್ಯೋಗ ಜೀವನದಲ್ಲಿ ಬರಲಿರುವ ಬದಲಾವಣೆಗಳು ಕೇವಲ ಗ್ರಹಗಳ ಪ್ರಭಾವವಲ್ಲ, ನಿಮ್ಮ ಪ್ರತಿಭೆಗೆ ಸಿಗುವ ಗುರುತು. ನಿಮ್ಮ ರಾಶಿಯಲ್ಲಿ ಬುಧ ತುಂಬಾ ಬಲವಾಗಿದ್ದಾನೆ. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ ಕಚೇರಿಯಲ್ಲಿ ಎಲ್ಲರನ್ನೂ ಆಕರ್ಷಿಸುತ್ತದೆ. ನಿರ್ಧಾರ ತೆಗೆದುಕೊಳ್ಳುವುದು ಒಂದು ಎತ್ತರವಾದರೆ ಅದನ್ನು ಉಳಿಸಿಕೊಳ್ಳುವುದು ಮತ್ತೊಂದು ಎತ್ತರ. ನಿಮ್ಮ ಆಲೋಚನೆಗಳ ಮೇಲೆ ನಂಬಿಕೆಯಿಡಿ, ಅದು ನಿಮ್ಮ ಮಟ್ಟವನ್ನು ಹೆಚ್ಚಿಸುತ್ತದೆ. ಕುಜನ ಬ್ರಹ್ಮಾಸ್ತ್ರ ಅಂದರೆ ಕುಜ ಬರುತ್ತಿದ್ದಾನೆ. ಇದು ನಿಮ್ಮ ಶತ್ರುಗಳನ್ನು ಅಥವಾ ನಿಮಗೆ ಅಡ್ಡಿಯಾಗಿರುವವರನ್ನು ತೊರೆದುಹಾಕುವ ಸಮಯ. ಹೋರಾಟ ಯಾವಾಗಲೂ ಇತರರೊಂದಿಗಲ್ಲ, ನಮ್ಮ ಕೆಲಸದ ವೈಖರಿಯೊಂದಿಗೆ ಇರಬೇಕು. ನೀವು ನಿಮ್ಮ ಕೆಲಸದಲ್ಲಿ ನಿಮಗ್ನರಾದರೆ ನಿಮ್ಮನ್ನು ಇಬ್ಬಂದಿಗೆ ಸಿಲುಕಿಸುವ ಶಕ್ತಿಗಳು ತಾವಾಗಿಯೇ ಹಿಂದೆ ಸರಿಯುತ್ತವೆ. ಇದೇ ನಿಜವಾದ ವಿಜಯ. ನಿಪುಣರಿಗೆ ಅವಕಾಶ ಅಂದರೆ ತಂತ್ರಜ್ಞಾನ, ಔಷಧ, ಸಂಶೋಧನೆ ರಂಗಗಳಲ್ಲಿ ಇರುವವರಿಗೆ ಗುರು ಇದ್ದಾನೆ. ಇದು ಹೊಸ ಆವಿಷ್ಕಾರಗಳಿಗೆ ವೇದಿಕೆಯಾಗಲಿದೆ. ಪ್ರತಿ ಸವಾಲು ಹೊಸ ಆವಿಷ್ಕಾರಗಳಿಗೆ ಬುನಾದಿಯಾಗಲಿದೆ. ನೀವು ಮಾಡುತ್ತಿರುವ ಕೃಷಿ, ನೀವು ಕಷ್ಟಪಡುವ ತತ್ವ ನಿಮ್ಮ ವೃತ್ತಿಜೀವನದಲ್ಲಿ ಒಂದು ವಿಶೇಷ ಸಾಧನೆಯಾಗಿ ಉಳಿದು ಹೋಗುತ್ತದೆ. ಆದರೆ ಈ ದಿನಾಂಕಗಳು ನಿಮಗೆ ಶಕ್ತಿಯುತ ಸಮಯ. ಬಡ್ತಿಗಾಗಿ ಪ್ರಯತ್ನಿಸುತ್ತಿದ್ದೀರಾ? ಹಾಗಿದ್ದರೆ ಇದು ನಿಮಗೆ ಸಿಕ್ಕ ಅದ್ಭುತ ಅವಕಾಶ. ತಿಂಗಳ ಕೊನೆಯಲ್ಲಿ ಬರುವ ಶುಭವಾರ್ತೆ ನಿಮ್ಮ ಕಷ್ಟಕ್ಕೆ ಫಲಿತಾಂಶ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಹುದ್ದೆ ಹೆಚ್ಚಾದಂತೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತದೆ. ಆ ಜವಾಬ್ದಾರಿಯನ್ನು ಹೊರಲು ಸಿದ್ಧರಾಗಿರಿ. ವೃತ್ತಿಜೀವನ ಎಂದರೆ ಕೇವಲ ಸಂಬಳ ತೆಗೆದುಕೊಳ್ಳುವುದಲ್ಲ, ಪ್ರತಿದಿನ ಹೊಸ ವಿಷಯವನ್ನು ಕಲಿಯುವುದು. ಈ ದಿನಗಳು ನಿಮ್ಮಲ್ಲಿರುವ ನಾಯಕನನ್ನು ಹೊರಗೆ ತನ್ನಿ. ಕಚೇರಿ, ರಾಜಕೀಯದ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಿಮ್ಮ ಗುರಿಯ ಮೇಲೆ ಗಮನ ಹರಿಸಿ. ವಿಜಯ ನಿಮ್ಮೊಂದಿಗೆ ಇರುತ್ತದೆ. ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಸಾಮರ್ಥ್ಯ ಏನೆಂದು ಎಲ್ಲರಿಗೂ ತೋರಿಸಿ. ಧನುರಾಶಿಯ ವ್ಯಾಪಾರಸ್ಥರಿಗೆ ಈ ದಿನಗಳು ಕೇವಲ ವ್ಯವಹಾರದ ದಿನಗಳು ಮಾತ್ರವಲ್ಲ, ನಿಮ್ಮ ವ್ಯಾಪಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಒಂದು ಅದ್ಭುತವಾದ ವ್ಯೂಹಾತ್ಮಕ ಸಮಯ. ಹಾಗಿದ್ದರೆ ಈ ದಿನಗಳು ನೀವು ಏನು ಮಾಡಬೇಕು, ಏನು ಮಾಡಬಾರದು ಎಂದು ಈಗ ನೋಡೋಣ. ಬುಧನ ಬಲ ಅಂದರೆ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ. ಆದ್ದರಿಂದ ಸಂಸ್ಥೆಗಳು, ಸಂಪರ್ಕ ಅಥವಾ ಆರ್ಥಿಕ ವ್ಯಾಪಾರ ಮಾಡುವವರಿಗೆ ಇದು ಸುವರ್ಣ ಸಮಯ. ವ್ಯಾಪಾರದಲ್ಲಿ ವಿಜಯ ಎಂದರೆ ಕೇವಲ ಮಾರಾಟವನ್ನು ಹೆಚ್ಚಿಸಿಕೊಳ್ಳುವುದಲ್ಲ, ಗ್ರಾಹಕರ ನಂಬಿಕೆಯನ್ನು ಗೆಲ್ಲುವುದು. ಈ ದಿನಗಳು ನಿಮ್ಮ ಮಾತುಗಳಿಂದ ನಿಮ್ಮ ವ್ಯಾಪಾರವನ್ನು ಉಳಿಸಿಕೊಳ್ಳಿ. ಇದು ನಿಮಗೆ ಸರ್ಕಾರಿ ಗುತ್ತಿಗೆಗಳಿಗೆ ಅನುಕೂಲಕರವಾದ ಸಮಯ. ಅಧಿಕಾರ, ಆಧಿಪತ್ಯಕ್ಕಿಂತ ಸಮನ್ವಯ ದೊಡ್ಡದು. ಪಾಲುದಾರರೊಂದಿಗೆ ಚರ್ಚಿಸುವಾಗ ನೀವು ಗೆಲ್ಲುವುದಕ್ಕಿಂತ ನಿಮ್ಮ ವ್ಯಾಪಾರ ಗೆಲ್ಲುವುದು ಮುಖ್ಯ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಹೊಸ ಪಾಲುದಾರಿಕೆಗಳು ಅಂದರೆ ಹೊಸ ಪರಿಚಯಗಳು, ಹೊಸ ಒಪ್ಪಂದಗಳು ಕುದುರುವ ಸಮಯ ಕೂಡ ಇದೇ ಆಗಿದೆ. ಒಂಟಿಯಾಗಿ ಹೋದರೆ ವೇಗವಾಗಿ ಹೋಗಬಹುದು, ಆದರೆ ಒಟ್ಟಿಗೆ ಪ್ರಯಾಣಿಸಿದರೆ ಗುರಿಯನ್ನು ತಲುಪಬಹುದು. ಪಾಲುದಾರರನ್ನು ಏರ್ಪಡಿಸಿಕೊಳ್ಳುವಾಗ ಮೌಲ್ಯಕ್ಕೆ ಆದ್ಯತೆ ನೀಡಿ. ಆದರೆ ಈ ದಿನಾಂಕಗಳು ನಿಮಗೆ ಒಳ್ಳೆಯ ಸಮಯ. ಆದರೆ ನೆನಪಿಟ್ಟುಕೊಳ್ಳಿ, ವ್ಯಾಪಾರದಲ್ಲಿ ಅಹಂಕಾರ ಬಂದರೆ ಲಾಭ ನಿಂತು ಹೋಗುತ್ತದೆ. ನೀವು ಎಷ್ಟು ವಿನಯದಿಂದ ಇರುತ್ತೀರೋ ವ್ಯಾಪಾರ ಅಷ್ಟೇ ಬೆಳೆಯುತ್ತದೆ.
ಈ ದಿನಗಳಲ್ಲಿ ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ ಕೂಡ ನಿಮ್ಮ ವ್ಯಾಪಾರದ ಭವಿಷ್ಯಕ್ಕೆ ಬುನಾದಿ. ವ್ಯಾಪಾರ ಎನ್ನುವುದು ಯುದ್ಧವಲ್ಲ, ಅದು ನಿಮ್ಮ ಸೃಜನಾತ್ಮಕತೆಯ ಪ್ರಕ್ರಿಯೆ. ನಿಮ್ಮ ಸಂವಹನ ಕೌಶಲ್ಯಗಳನ್ನು ನಿಮ್ಮ ಆಯುಧಗಳಾಗಿ ಬಳಸಿ ನಿಮ್ಮ ಪಾಲುದಾರರ ಜೊತೆ ಸತ್ಸಂಬಂಧಗಳನ್ನು ಉತ್ತಮಪಡಿಸಿಕೊಳ್ಳಿ. ಲಾಭ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಧೈರ್ಯವಾಗಿ ಹೆಜ್ಜೆ ಇಡಿ. ಧನು ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಈ ದಿನಾಂಕಗಳು ಒಂದು ಸುವರ್ಣ ಸಮಯ. ಅಂದ್ರೆ ಮಹಾಗ್ರಹಕೂಟವು ಒಂದು ಅದ್ಭುತವಾದ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ. ನೀವು ಯಾವಾಗಲೂ ಆಸೆ ಬಿಟ್ಟಿದ್ದ ಹಣ, ಹಳೆಯ ಬಾಕಿಗಳು ಮರಳಿ ನಿಮ್ಮ ಕೈಗೆ ಬರುವ ಅವಕಾಶ ಕೂಡ ಇರುತ್ತದೆ. ಆಸೆ ಬಿಟ್ಟಿದ್ದು ಮರಳಿ ಬಂದಾಗ ಅದು ಕೇವಲ ಹಣ ಮಾತ್ರವಲ್ಲ, ನಮ್ಮೆಡೆಗೆ ಬ್ರಹ್ಮಾಂಡ ತೋರಿಸಿದ ಒಂದು ನಂಬಿಕೆ. ಅದನ್ನು ಒಂದು ಹೊಸ ಆರಂಭಕ್ಕೆ ಬುನಾದಿಯಾಗಿ ಬಳಸಿಕೊಳ್ಳಬೇಕು. ಆಕಸ್ಮಿಕ ಧನಲಾಭ ಇರುತ್ತದೆ. ವಿಮೆ ಅಥವಾ ಪಿತ್ರಾರ್ಜಿತ ಆಸ್ತಿ ಇಲ್ಲವೇ ಷೇರು ಮಾರುಕಟ್ಟೆ ಮೂಲಕ ಊಹಿಸದ ಧನ ಪ್ರವಾಹ ಬರುತ್ತದೆ. ಬಂದ ಹಣವನ್ನು ನೋಡಿ ಸಂಭ್ರಮಿಸುವುದಕ್ಕಿಂತ ಅದನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಆಲೋಚಿಸುವುದು ಮುಖ್ಯ. ಸಂಪತ್ತು ಎನ್ನುವುದು ಶಿಸ್ತಿನಿಂದ ಇದ್ದಾಗಲೇ ಅದು ನಮಗೆ ಗೌರವವನ್ನು ನೀಡುತ್ತದೆ. ಸ್ಥಿರಾಸ್ತಿ ಹೂಡಿಕೆಯಲ್ಲಿ ಶನಿ ಇದ್ದಾನೆ ಅಂದ್ರೆ ಇದು ನಿಮಗೊಂದು ಶಿಸ್ತಿನಂತೆ. ಬಂದ ಧನವನ್ನು ಭೂಮಿ ಅಥವಾ ಗೃಹದ ರೂಪದಲ್ಲಿ ಹೂಡಿಕೆ ಮಾಡಬೇಕು ಎಂದು ನಿಮಗೆ ಅನಿಸುತ್ತಿರುತ್ತದೆ. ಇದು ತುಂಬಾ ಒಳ್ಳೆಯ ನಿರ್ಧಾರ. ಚಂಚಲವಾದ ಹಣವನ್ನು ಸ್ಥಿರವಾದ ಆಸ್ತಿಯಾಗಿ ಬದಲಾಯಿಸಿಕೊಳ್ಳುವುದು ಬುದ್ಧಿವಂತ ಮನುಷ್ಯನ ಲಕ್ಷಣ. ಈ ದಿನಗಳು ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯಕ್ಕೆ ಒಂದು ಬಲವಾದ ಬುನಾದಿಯನ್ನು ನೀಡುತ್ತದೆ. ಆದರೆ ಈ ದಿನಾಂಕಗಳು ಕೇವಲ ಹಣ ಬರುವುದಷ್ಟೇ ಅಲ್ಲ, ಆ ಹಣವನ್ನು ಹೇಗೆ ನಿರ್ವಹಿಸಬೇಕು ಎನ್ನುವ ಪ್ರಬುದ್ಧತೆ ಕೂಡ ನಿಮಗೆ ಬರುತ್ತದೆ. ಹಣ ಬರುತ್ತದೆ ಎಂದು ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಸ್ಥಿರಾಸ್ತಿಗಳ ಮೇಲೆ ಗಮನ ಹರಿಸಿ. ಇದು ನಿಜವಾದ ಆರ್ಥಿಕ ವೃದ್ಧಿ. ಆರ್ಥಿಕ ಸ್ವಾತಂತ್ರ್ಯ ಎನ್ನುವುದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇರುವುದಿಲ್ಲ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಇರುತ್ತದೆ. ಈ ದಿನಗಳಲ್ಲಿ ನಿಮಗೆ ಸಿಗುವ ಪ್ರತಿ ರೂಪಾಯಿಯನ್ನು ಒಂದು ಜವಾಬ್ದಾರಿಯಾಗಿ ಭಾವಿಸಿ. ಆರ್ಥಿಕವಾಗಿ ಬೆಳೆಯಿರಿ. ನಿಮ್ಮ ಕುಟುಂಬಕ್ಕೆ ಒಂದು ಭರವಸೆಯನ್ನು ನೀಡಿ. ಧನು ರಾಶಿಯವರು ವೃತ್ತಿಜೀವನ, ವ್ಯಾಪಾರ, ಹಣದ ಬಗ್ಗೆ ಎಷ್ಟೇ ಮಾತನಾಡಿದರೂ ಆ ಎಲ್ಲವನ್ನೂ ಅನುಭವಿಸಬೇಕಾದರೆ ಬೇಕಾಗಿರುವುದು ಆರೋಗ್ಯ. ಈ ದಿನಗಳು ನಿಮ್ಮ ಶರೀರಕ್ಕೆ ಮತ್ತು ಮನಸ್ಸಿಗೆ ಮಧ್ಯೆ ಇರುವ ಅನುಸಂಧಾನವನ್ನು ಅಂದರೆ ಅನುಬಂಧವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂದು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಗುರುರಕ್ಷೆ ಮತ್ತು ಆಯುರಾರೋಗ್ಯ ಅಂದರೆ ಗುರು ಇದ್ದಾನೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿಂದ ಕೂಡ ನೀವು ಹೊರಬರುವ ಅದ್ಭುತವಾದ ಸಮಯ ಕೂಡ ಇದೇ ಆಗಿದೆ. ಅನಾರೋಗ್ಯ ಎಂದರೆ ಕೇವಲ ಶರೀರಕ್ಕೆ ಕಾಯಿಲೆ ಬರುವುದಲ್ಲ, ಅದು ನಾವು ಪ್ರಕೃತಿಯೊಂದಿಗೆ ಸಮತೋಲನ ತಪ್ಪುವುದು. ಗುರು ನೀಡುತ್ತಿರುವ ಈ ಆರೋಗ್ಯವನ್ನು ನಿಮ್ಮ ಜೀವನವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಬದಲಾಯಿಸಿಕೊಳ್ಳಲು ಒಂದು ಅವಕಾಶವಾಗಿ ಬಳಸಿ. ಸೂರ್ಯ ಮತ್ತು ಕುಜ ಕೂಡ ನೀಡುವ ಪ್ರಭಾವದಿಂದಾಗಿ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗುವುದು, ನರಗಳ ದೌರ್ಬಲ್ಯದಂತಹವು ಬರಬಹುದು. ನಮ್ಮ ಶರೀರ ಒಂದು ಯಂತ್ರದಂತೆ, ಅದಕ್ಕೂ ಕೂಡ ವಿಶ್ರಾಂತಿ ಅಗತ್ಯ. ಶ್ರಮವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ಅದು ನಿಮ್ಮ ಉತ್ಸಾಹವನ್ನು ಕುಗ್ಗಿಸುತ್ತದೆ. ಆದ್ದರಿಂದ ಕೆಲಸ ಎಷ್ಟು ಮುಖ್ಯವೋ ವಿಶ್ರಾಂತಿ ಕೂಡ ಅಷ್ಟೇ ಮುಖ್ಯ ಎಂದು ಗುರುತಿಸಿ. ಆಧ್ಯಾತ್ಮಿಕ ಶಕ್ತಿ ಮತ್ತು ಧ್ಯಾನ ಅಂದರೆ ಗ್ರಹಗಳು ನಿಮಗೆ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಿವೆ. ಕೇವಲ ಯೋಗ, ಧ್ಯಾನ ಮಾತ್ರವಲ್ಲದೆ ನಿಮ್ಮ ಆಲೋಚನೆಗಳನ್ನು ಗಮನಿಸುವುದು ಕೂಡ ಒಂದು ಧ್ಯಾನವೇ. ಹೊರಗಿನ ಪ್ರಪಂಚದಲ್ಲಿ ನಾವು ಎಷ್ಟೇ ಸಾಧಿಸಿದರೂ ನಮ್ಮ ಒಳಗಿನ ಪ್ರಪಂಚ ಪ್ರಶಾಂತವಾಗಿದ್ದರೆ ಮಾತ್ರ ಆ ವಿಜಯ ನಮಗೆ ಆನಂದವನ್ನು ನೀಡುತ್ತದೆ. ದಿನದಲ್ಲಿ 10 ನಿಮಿಷ ನಿಮಗಾಗಿ ನೀವು ಮೀಸಲಿಟ್ಟುಕೊಳ್ಳಿ. ಅದು ನಿಮ್ಮೊಳಗಿನ ಶಕ್ತಿಯನ್ನು ದುಪ್ಪಟ್ಟು ಮಾಡುತ್ತದೆ. ಆದರೆ ಈ ದಿನಾಂಕಗಳಲ್ಲಿ ನಿಮ್ಮ ಶರೀರ ನಿಮಗೆ ಒಂದು ಸಂಕೇತವನ್ನು ನೀಡುತ್ತದೆ. ದಣಿದಾಗ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು, ಒತ್ತಡದಲ್ಲಿದ್ದಾಗ ಧ್ಯಾನ ಮಾಡಿ ಎಂದು ಅದು ಕೋರುತ್ತದೆ. ಅದನ್ನು ಕೇಳುವುದನ್ನು ಕಲಿಯಿರಿ. ನಿಮ್ಮ ಶರೀರವನ್ನು ನೀವು ಪ್ರೀತಿಸಲು ಶುರು ಮಾಡಿದರೆ ಅದು ನಿಮಗೆ ದುಪ್ಪಟ್ಟು ಶಕ್ತಿಯನ್ನು ನೀಡುತ್ತದೆ. ಈ ದಿನಗಳು ನಿಮ್ಮ ಆರೋಗ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನೀವು ನಿಮ್ಮ ಗುರಿಗಳನ್ನು ತಲುಪಲು ಸಾಧ್ಯವಾಗುತ್ತದೆ. ಪ್ರಶಾಂತವಾಗಿರಿ, ಯೋಗ ಮಾಡಿ, ನಿಮ್ಮ ಅಂತರಾತ್ಮದೊಂದಿಗೆ ಮಾತನಾಡಿ. ನೀವು ಆರೋಗ್ಯವಾಗಿ, ಉತ್ಸಾಹವಾಗಿ ಇರಬೇಕೆಂದು ಮನಸ್ಸುಪೂರ್ವಕವಾಗಿ ಆಶಿಸುತ್ತೇವೆ. ಆದರೆ ವೃತ್ತಿಜೀವನ ಎಷ್ಟು ಮುಖ್ಯವೋ ನಮ್ಮ ಮನೆಯಲ್ಲಿರುವ ಸಂಬಂಧಗಳು ಕೂಡ ಅಷ್ಟೇ ಮುಖ್ಯ. ಧನು ರಾಶಿಯವರಿಗೆ ಈ ದಿನಾಂಕಗಳು ಕುಟುಂಬದ ಪರವಾಗಿ ಒಂದು ಪರೀಕ್ಷೆಯಂತೆ. ಈ ಸಮಯದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು? ಶನಿ ಇರುವುದರಿಂದ ಕುಟುಂಬದ ಜವಾಬ್ದಾರಿಗಳು ಸಹಜವಾಗಿಯೇ ನಿಮ್ಮ ಮೇಲೆ ಬೀಳುತ್ತವೆ. ಮುಖ್ಯವಾಗಿ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಿ. ಜವಾಬ್ದಾರಿ ಎನ್ನುವುದು ಭಾರವಲ್ಲ, ಅದು ನಿಮ್ಮನ್ನು ನೀವು ನಿರೂಪಿಸಿಕೊಳ್ಳುವ ಅವಕಾಶ. ಕಷ್ಟದಲ್ಲಿ ನಮಗೆ ಜೊತೆಯಾಗಿರುವುದು ನಮ್ಮ ಕುಟುಂಬವೇ.
ಆದ್ದರಿಂದ ಆ ವಿಷಯದಲ್ಲಿ ಎಂದಿಗೂ ಹಿಂದೆ ಹೆಜ್ಜೆ ಇಡಬೇಡಿ. ಅಹಂ ಸಂಬಂಧಗಳ ಮಧ್ಯೆ ಅಡ್ಡಿಯಾಗುತ್ತದೆ. ಅಂದರೆ ಸೂರ್ಯ ಇರುವುದರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಹನ್ನ ಸಂಘರ್ಷಗಳು ಬರುವ ಅವಕಾಶ ಇರುತ್ತದೆ. ಆದ್ದರಿಂದ ಅದು ಕೇವಲ ಆಗ್ರಹದ ಪ್ರಭಾವವೇ ಎಂದು ಗುರುತಿಸಿ. ಜಗಳವಾಡಿದರೆ ಯಾರು ಗೆದ್ದರು ಎಂದಲ್ಲ, ಆ ಜಗಳದಿಂದ ಸಂಬಂಧ ಎಷ್ಟು ದುರ್ಬಲವಾಯಿತು ಎಂದು ಆಲೋಚಿಸಿ. ಒಂದು ಹೆಜ್ಜೆ ಹಿಂದೆ ಇಟ್ಟು ಸಮಾಧಾನವಾಗುವುದು ಸೋಲಲ್ಲ, ಅದು ಒಂದು ಪ್ರಬುದ್ಧತೆ. ಆದರೆ ಗುರುವಿನ ಕಾರಣದಿಂದ ವಿವಾಹ ಪ್ರಯತ್ನಗಳಿಗಾಗಿ ಕಾಯುತ್ತಿರುವವರಿಗೆ ವಿಳಂಬವಾಗಬಹುದು. ಆದರೆ ಅದು ಒಳ್ಳೆಯದಕ್ಕೆ. ಬೇಗನೆ ಆಗುವುದಕ್ಕಿಂತ ಸರಿಯಾದದ್ದು ಆಗುವುದು ಮುಖ್ಯ. ಕಾಲ ನಿಮಗೆ ನೀಡುವ ಈ ಸಣ್ಣ ವಿಳಂಬ ನೀವು ಆಯ್ಕೆ ಮಾಡಿಕೊಳ್ಳಲಿರುವ ವ್ಯಕ್ತಿ ಸರಿಯಾದವರೇ ಎಂದು ಖಚಿತಪಡಿಸಿಕೊಳ್ಳಲು ಎಂದು ನೀವು ನಂಬಿ. ಆದರೆ ಈ ದಿನಾಂಕಗಳಲ್ಲಿ ನಿಮಗೆ ತಾಳ್ಮೆ ಎನ್ನುವುದು ಒಂದು ಪರೀಕ್ಷೆ. ಆವೇಶದಲ್ಲಿ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಮನೆಯಲ್ಲಿ ಎಷ್ಟು ಪ್ರಶಾಂತವಾಗಿ ಇರುತ್ತೀರೋ ಹೊರಗೆ ನೀವು ಅಷ್ಟೇ ವಿಜಯವಂತರಾಗಿರುತ್ತೀರಿ. ಸಂಬಂಧಗಳನ್ನು ಪ್ರೀತಿಸುವುದಕ್ಕಿಂತ ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮನುಷ್ಯರು ಬದಲಾಗಬಹುದು, ಆದರೆ ನಾವು ಅವರೊಂದಿಗೆ ಕಳೆಯುವ ನೆನಪುಗಳು ಶಾಶ್ವತವಾಗಿರುತ್ತವೆ. ನಿಮ್ಮ ಅಹಂಕಾರವನ್ನೂ ಅಲ್ಲ, ನಿಮ್ಮ ಪ್ರೀತಿಯನ್ನು ಪ್ರದರ್ಶಿಸಿ. ಆ ಜವಾಬ್ದಾರಿಗಳನ್ನು ಕಿರುನಗೆಯಿಂದ ಸ್ವೀಕರಿಸಿ. ನೀವು ಎಷ್ಟು ಪ್ರೀತಿಯಿಂದ ಇರುತ್ತೀರೋ ನಿಮ್ಮ ಜೀವನ ಅಷ್ಟೇ ಸುಖವಾಗಿರುತ್ತದೆ. ಆದರೆ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಈ ದಿನಾಂಕಗಳು ನಿಜಕ್ಕೂ ಒಂದು ಸುವರ್ಣ ಸಮಯ. ಗ್ರಹಗಳು ನಿಮಗೆ ನೀಡುತ್ತಿರುವ ಈ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕು, ಹಾಗೆಯೇ ಮನಸ್ಸನ್ನು ಹೇಗೆ ಪ್ರಶಾಂತವಾಗಿ ಇಟ್ಟುಕೊಳ್ಳಬೇಕು ಎಂದು ಈಗ ನೋಡೋಣ. ಅಂದರೆ ಗುರು ಅದ್ಭುತವಾದ ಆಳವಾದ ಜ್ಞಾನವನ್ನು ನೀಡುತ್ತಿದ್ದಾನೆ. ಓದು ಎಂದರೆ ಕೇವಲ ಪರೀಕ್ಷೆ ಬರೆಯುವುದಲ್ಲ, ಒಂದು ವಿಷಯವನ್ನು ಮೂಲದಿಂದ ಅರ್ಥ ಮಾಡಿಕೊಳ್ಳುವುದು. ಈಗ ನಿಮಗೆ ಸಿಗಲಿರುವ ಈ ಆಳವಾದ ಜ್ಞಾನವನ್ನು ನಿಮ್ಮ ಭವಿಷ್ಯಕ್ಕೆ ಒಂದು ಬಲವಾದ ಬುನಾದಿಯಾಗಿ ಬಳಸಿಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ನೀವು ವಿಜಯ ಸಾಧಿಸುತ್ತೀರಿ. ಕುಜ ಬರುವುದು ಎಂದರೆ ಸ್ಪರ್ಧೆಯಲ್ಲಿ ಗೆದ್ದು ಅಗ್ನಿ ನಿಮ್ಮೊಳಗೆ ಪ್ರವೇಶಿಸುವುದು. ಅದು ಸರ್ಕಾರಿ ಉದ್ಯೋಗಗಳಿಗೆ, ಸೀಟುಗಳಿಗಾಗಿ ಪ್ರಯತ್ನಿಸುವವರಿಗೆ ಅಪ್ರತಿಮ ಸಮಯ. ವಿಜಯ ಎನ್ನುವುದು ಅದೃಷ್ಟದಿಂದ ಬರುವುದಿಲ್ಲ, ನಿರಂತರ ಸಾಧನೆಯಿಂದ ಬರುತ್ತದೆ. ಕುಜ ನಿಮಗೆ ಆ ಧೈರ್ಯವನ್ನು ನೀಡುತ್ತಿದ್ದಾನೆ. ನೀವು ಆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ಗ್ರಹಗಳ ಪ್ರಭಾವವನ್ನು ನಾವು ನಮ್ಮ ಕರ್ಮದಿಂದ ಬದಲಾಯಿಸಿಕೊಳ್ಳಬಹುದು. ಈ ದಿನಗಳಲ್ಲಿ ಇವುಗಳನ್ನು ಪಾಲಿಸಿ. ಮನೆಯಲ್ಲಿ ಗೊಂದಲಗಳು ಕಡಿಮೆಯಾಗಬೇಕಾದರೆ ಶನಿವಾರ ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ. ಹಾಗೆಯೇ ನಿಮ್ಮ ತಾಯಿಯವರ ಆಶೀರ್ವಾದ ನಿಮಗೆ ಅತಿ ದೊಡ್ಡ ಶ್ರೀರಾಮರಕ್ಷೆ. ಅಹನ್ನ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಭಾನುವಾರ ಆದಿತ್ಯ ಹೃದಯವನ್ನು ಪಠಿಸುತ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಸೂರ್ಯನ ತೇಜಸ್ಸು ನಿಮ್ಮ ಸಂಬಂಧಗಳನ್ನು ಉಳಿಸುತ್ತದೆ. ಗುರುವನ್ನು ಪ್ರಸನ್ನಗೊಳಿಸಲು ಗುರುವಾರ ಹಳದಿ ವಸ್ತ್ರಗಳನ್ನು ಧರಿಸಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಅದೃಷ್ಟವನ್ನು ಸ್ಥಿರಪಡಿಸುತ್ತದೆ. ಈ ದಿನಾಂಕಗಳು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುವ ದಿನಗಳು. ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಎನ್ನುವುದಕ್ಕಿಂತ ಆ ಕಷ್ಟವನ್ನು ಎಷ್ಟು ಶಿಸ್ತುಬದ್ಧವಾಗಿ ಬದಲಾಯಿಸಿಕೊಂಡಿದ್ದೀರಿ ಎನ್ನುವುದು ಮುಖ್ಯ. ಏಕಾಗ್ರತೆಯಿಂದ ಮಾಡುವ ಕೆಲಸ ಎಂದಿಗೂ ವೃಥಾ ಹೋಗುವುದಿಲ್ಲ. ಆದರೆ ವಿದ್ಯಾರ್ಥಿಗಳೇ, ಈ ದಿನಗಳಲ್ಲಿ ನಿಮ್ಮ ಗುರಿಯ ಮೇಲೆ ಪೂರ್ಣ ಗಮನ ಇಡಿ. ಪ್ರಪಂಚ ನಿಮ್ಮನ್ನು ನೆನಪಿಟ್ಟುಕೊಳ್ಳುವಂತೆ ಒಂದು ದೊಡ್ಡ ವಿಜಯವನ್ನು ಸಾಧಿಸಿ. ಗ್ರಹಗಳು ನಿಮಗೆ ಮಾರ್ಗವನ್ನು ತೋರಿಸುತ್ತವೆ. ನಡೆಯಬೇಕಾದದ್ದು ನೀವೇ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ವಿಜಯ ಖಂಡಿತವಾಗಿಯೂ ನಿಮ್ಮದೇ ಆಗುತ್ತದೆ. ಈ ಜ್ಯೋತಿಷ್ಯ ಮಾಹಿತಿ ಸತ್ಯವೆನಿಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀಮಾತೆ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ಮತ್ತು ನಮ್ಮ ಶ್ರೀ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.